ವೀಕ್ಷಕರೇ, ಶುಭೋದಯ ನಿಮ್ಮೆಲ್ಲರಿಗೂ. ನಿಮ್ಮ ನೆಚ್ಚಿನ ಸ್ತ್ರೀಯಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಕಷ್ಟದ ದಿನಗಳು ಹಿಂದುಗಟ್ಟಿ ಬರುವ ಹಾಗೆ ಸುಖದ ದಿನಗಳು ಕೂಡ ಸಾಲು ಸಾಲಾಗಿ ಬರುತ್ತವೆ. ಹಾಗಾಗಿ ಸುಖ ದುಃಖವನ್ನ ಸಮನಾಗಿ ಸ್ವೀಕರಿಸಿ ಅಂತ ಹೇಳ್ತಾ, ಎಂದಿನಂತೆ ನಮ್ ಜೊತೆ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಹಾಗೆ ಇವತ್ತು ಯಾವ ಲಂಕೆಯ ಭಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ನಿನ್ನೆ ರಾಮಾಯಣ ರಹಸ್ಯ ಅನ್ನೋ ಒಂದು ಕಥೆಯನ್ನ ಕೂಡ ಹೇಳ್ತಾ ಇದ್ರಿ, ಮಾತುಕತೆಯನ್ನು ಮುಂದುವರ್ಸೋಣ್ವೆ? ಖಂಡಿತವಾಗ್ಲೂ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡ ಅನ್ನೋದು ಎಲ್ರಿಗೂ ಕಾಣದೇ ಇರತಕ್ಕಂಥ ವಿಚಾರಗಳನ್ನ, ರಹಸ್ಯಗಳನ್ನ ಅಡಗಿರತಕ್ಕಂಥ ವಿಚಾರಗಳು. ಅದಕ್ಕೆ ಇದನ್ನ ಎಷ್ಟೋ ಜನಕ್ಕೆ ಮೆಲುಕು ಹಾಕೊಂಡಾಗ ಹೌದಲ್ವಾ ಅನ್ಸುತ್ತೆ. ಆದರೆ ಎಷ್ಟೋ ಜನಕ್ಕೆ ಇದು ನಿಜವಾದ ಸತ್ಯ ಘಟನೆನ, ಇದೆಲ್ಲ ನಡೆದೇ ಇತ್ತ, ಗ್ಯಾರಂಟಿನ ಅನ್ನೋರು ಜಾಸ್ತಿ ಜನ ಇದ್ದಾರೆ. ಎಷ್ಟೋ ಜನ ಭಗವಂತನೇ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಅಂಥವ್ರಿಗೆಲ್ಲರಿಗೂ ಸಾಕ್ಷಿ ರೂಪವಾಗಿ ಭಗವಂತ ಇಲ್ಲ ಅನ್ನೋಕ್ಕಿಂತ ನಾವು ಹೇಳಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನೋಡಿದಾಗ ಭಗವಂತ ಇದ್ದಾನ ಇಲ್ಲವಾ ಅಂತ ಗೊತ್ತಾಗತ್ತೆ. ತದನಂತರ ಭಗವಂತ ಇಲ್ಲ ಅಂತಕ್ಕಂಥವ್ರೆಲ್ಲರೂ ಪರಿವರ್ತನೆ ಆಗ್ತಾ ಹೋಗ್ತಾರೆ. ಜೀವನದಲ್ಲಿ 2011 ಬಹಳ ಹತ್ರ ಬಂದ್ಬಿಡ್ತು. ಇನ್ನೇನು ಕಲಿಯುಗದ ಪ್ರಳಯಾಂತ್ಯ ಕಾಲದಲ್ಲಿ ಪರಿವರ್ತನೆ ಮಾಡ್ತಾ ಇರತಕ್ಕಂಥ ವಿಚಾರಗಳು. ಅಂದರೆ ಹೋಲ್ಸೇಲ್ ಹೋಗ್ತಕ್ಕಂಥ ಜನ ಹೊರತು ಎಲ್ಲರೂ ಹೋಗ್ಬಿಡಲ್ಲ. ಆದರೆ ಈ ವಿಚಾರಗಳು ಪ್ರಕೃತಿ ಲಯವಾಗ್ತಕ್ಕಂಥ ವಿಚಾರಗಳು ಎಲ್ಲಿಂದ ಅಂತ ನಿಮಗೆಲ್ಲರಿಗೂ ಹೇಳಿದೆ. ಅದಕ್ಕೋಸ್ಕರ ಇದೆಲ್ಲ ಸುನಾಮಿಯ ವಿಚಾರವನ್ನು ನೀವೇನು ನೋಡ್ತಾ ಇದ್ದೀರಾ, ಆಗೆಲ್ಲ ಪ್ರಕೃತಿಯ ಲಯ ಅಂತ ಕರಿತೀವಿ. ಇದನ್ನ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರಿಗೂ ಜಾಗೃತ ಪಡಿಸ್ಕೊಳ್ಳೋಕ್ಕೆ ರೇಡಾರ್ ಇನ್ಸ್ಟಾಲೇಷನ್ ಅಂತ ಮಾಡ್ತಾ ಇದ್ರು. ಅಂದ್ರೆ ಮುಂದಾಗತಕ್ಕಂಥ ಯಾವುದೇ ಒಂದು ಅನಾಹುತಗಳು ಜೀವನ ರಹಸ್ಯಗಳಲ್ಲಿ ಪ್ರಕೃತಿಯ ಲಯವನ್ನ ಒಳಗೆ ಬಾಗತ್ತಾ ಇಲ್ಲವಾ ಅನ್ನೋ ವೆದರ್ ರಿಪೋರ್ಟ್ ಅಂತ ಈ ಕಾಲದಲ್ಲಿ ಕಲಿಯುಗಕ್ಕೆ ಹೇಳ್ತಾರೆ. ಅಂಥದ್ರಲ್ಲಿ ರಹಸ್ಯವಾಗಿರ್ತಕ್ಕಂಥದ್ದು ಕೆಲವೊಂದು ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ಶ್ರೀಲಂಕಾಗೆ ಹೋದಾಗ ಇಡೀ ಜಗತ್ತಿನಲ್ಲಿ ಎಲ್ಲೂ ಕಂಡು ಕಾಣದೇ ಇರತಕ್ಕಂಥ ರಹಸ್ಯಗಳನ್ನ ನಾವೇ ಖುದ್ದಾಗಿ ಪರಿಶೀಲನೆ ಮಾಡಿ, ನಾವೇ ಖುದ್ದಾಗಿ ಅದನ್ನು ಕಂಡು ಹಿಡಿದು ಇದುವರ ತನಕ ಜಗತ್ತಲ್ಲಿ ನೋಡದೇ ಇರತಕ್ಕಂಥ ವಿಚಾರಗಳನ್ನು ನಿಮಗೆಲ್ಲರಿಗೂ ತೋರಿಸ್ತಕ್ಕಂಥ ವಿಚಾರಗಳು. ಇದನ್ನೆಲ್ಲ ಮುಂದಿನ ವಾರಗಳಲ್ಲಿ ಖಂಡಿತವಾಗ್ಲೂ ಎಲ್ಲರಿಗೂ ತೋರಿಸ್ತೀನಿ. ಆದರೆ ಮೊದಲಾಗಿ ವಿಚಾರಗಳನ್ನು ತಿಳ್ಕೊಳ್ಳೇಬೇಕು ನೀವು. ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ನ್ಯಾಚುರಲ್ ಪೋರ್ಟ್ ಅಂತ ಕರಿತೀವಿ. ಅಂದರೆ ಒಂದು ಹಡಗನ್ನು ನಿಲ್ಲಿಸಬೇಕಾದ್ರೆ ಆ ಕಾಲದಲ್ಲಿ ನಿಜವಾದ ಒಂದು ಪೋರ್ಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಲ್ಲೇ ಅಂದರೆ ವಿಶೇಷವಾಗಿ ಎಲ್ಲ ಪೋರ್ಟ್ಗಳಂದರೆ ಶಿಪ್ಗಳನ್ನು, ದೊಡ್ಡ ದೊಡ್ಡ ಹಡಗುಗಳನ್ನ ನಿಲ್ಲಿಸುವಂಥ ಜಾಗ, ದೋಣಿಗಳನ್ನೆಲ್ಲ ತಂದು ನಿಲ್ಲಿಸುವಂಥ ಜಾಗ. ಈ ಸಣ್ಣದಾಗಿರ್ತಕ್ಕಂಥ ಬೆಸ್ತರು ಒಂದು ಕಡೆ ನಿಲ್ಲಿಸಿರ್ತಾರೆ. ಆದರೆ ದೊಡ್ಡ ದೊಡ್ಡ ಹಡಗುಗಳನ್ನ ಎಲ್ಲಿ ನಿಲ್ಲಿಸೋದು? ಅಂದರೆ ನೀರು ಆಳವಾಗಿರಬೇಕು, ನಿಜವಾದ ನ್ಯಾಚುರಲ್ ರಿಸೋರ್ಸ್ ಆಗಿರ್ತಕ್ಕಂಥ ವಿಚಾರ. ಅಂದರೆ ಆ ಕಾಲದಲ್ಲೇ ರಾವಣ ದೊಡ್ಡ ದೊಡ್ಡ ಹಡಗುಗಳನ್ನು ನಿಲ್ಲಿಸಿದ್ದ ಅಂತ ಸಾಕ್ಷಿನೂ ಉಂಟು. ಅಂದರೆ ಮರದ ಭಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಹಡಗುಗಳನ್ನು ಇವನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ, ಅಂದರೆ ದೊಡ್ಡ ದೇಶವಾಗಿರ್ತಕ್ಕಂಥ ಶ್ರೀಲಂಕಾ ದೊಡ್ಡ ದೇಶ ಅಂತ ಇವತ್ತು ಅಂದ್ಕೊಂಡಿದ್ದಾರೆ. ನಮಗೆ ಇಡೀ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಸೇರಿಸಿದ್ರೆ ಒಳಭಾಗದಲ್ಲಿ ಎಷ್ಟಿರುತ್ತೆ ಅಷ್ಟೇ ಜಾಗ ಶ್ರೀಲಂಕಾ. ಅರ್ಥ ಆಯ್ತಾ? ಆ ಅಷ್ಟೇ ಜಾಗ ಶ್ರೀಲಂಕಾದಲ್ಲಿ ಒಂದೊಂದು ದೇಶಗಳು, ಅದರಲ್ಲಿ ಒಂದೇ ಒಂದು ದೊಡ್ಡ ದೇಶ, ಮಧ್ಯದಲ್ಲಿ ಇರತಕ್ಕಂಥ ರಾಜ್ಯಗಳು. ಈ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನೀರಲ್ಲೇ ಹೋಗಬೇಕು. ಅಲ್ಲಿ ಸುತ್ತಲೂ ನೋಡಿದ್ರೆ ನೀರೇ, ದ್ವೀಪ ಪರಿಹಾರತ್ತೆ. ಅಲ್ಲಿ ನಾವೇನು ಮಾಡ್ತೀವಿ, ನ್ಯಾಚುರಲ್ ಪೋರ್ಟ್. ಅಂದರೆ ಅಲ್ಲಿ ಇರ್ತಕ್ಕಂಥ ನಿಜವಾದ ಹಡಗನ್ನು ನಿಲ್ಲಿಸ್ತಕ್ಕಂಥ ನ್ಯಾಚುರಲ್, ಅಂದರೆ ಆ ಕಾಲದಿಂದ ಪ್ರಕೃತಿನೇ ಒಂದು ದೊಡ್ಡ ಹಡಗನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾವಣನು ಮಾಡಿದ್ನ ಅಂದರೆ ಸಾಕ್ಷಿ ರೂಪ ಇವತ್ತಿಗೂ ಇದೆ. ಇದನ್ನ ಎಲ್ಲರ ಕಣ್ಣು, ಹದ್ದಿನ ಕಣ್ಣು, ಇಡೀ ಜಗತ್ತಿನ ಹದ್ದಿನ ಕಣ್ಣು ಇದರ ಮೇಲಿದೆ. ಅಮೆರಿಕಾದು, ರಷ್ಯಾದು, ಚೈನಾದು ಎಲ್ಲರೂ ಸೇರಿ ಇದರ ಮೇಲೆ ಇರತಕ್ಕಂಥ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾಕೆ ಅಂದರೆ ಇಲ್ಲಿ ರೇಡಾರ್ ಏನು ಇನ್ಸ್ಟಾಲ್ ಮಾಡ್ತೀವಿ, ನಿಮಗೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ, ಯುದ್ಧ ನಡೆಯುತ್ತೆ, ಭಾರತ ದೇಶದ ಮೇಲೆ ಎಲ್ಲರೂ ಸಂಹಾರ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ರೇಡಾರ್ ಇನ್ಸ್ಟಾಲೇಷನ್ ಇವತ್ತೊಂದು ದೊಡ್ಡ ಫ್ಯಾಕ್ಟ್ರಿ ನಡೆಸ್ತಾ ಇದೆ. ಅದರಲ್ಲಿ ಎಲ್ಲ ಕೆಮಿಕಲೈಸೇಷನ್ ಆಗಿರ್ತಕ್ಕಂಥ ಮಿಸೈಲ್ಸ್ನ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸುಮಾರು ಜಾಸ್ತಿ ಏನಿಲ್ಲ 13,000 ಪಡೆಗಳು, ಅಂದರೆ ಎಲ್ಲರೂ ಬಾಂಗ್ಲಾದೇಶದಿಂದ 13,000 ಪಡೆಗಳೆಲ್ಲ ಬಂದು ಹಡಗಲ್ಲಿ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಒಂದು ದೊಡ್ಡ ಐಲ್ಯಾಂಡ್ ಪಕ್ಕದಲ್ಲಿ. ಚೈನಾದವರು ಒಂದು ಸುಮಾರು 5 ಲಕ್ಷ ಜನ ಆಲ್ರೆಡಿ ಬಂದು ಅಲ್ಲಿ ಇರತಕ್ಕಂಥ ವಿಚಾರ. ಇದರಲ್ಲಿ ರಹಸ್ಯ ಏನು ಅಂದರೆ, ನಿಮಗೆಲ್ಲರಿಗೂ ಏನು ಹೇಳಿದ್ದೆ, ತ್ರೇತಾಯುಗಕ್ಕೆ ಪರಿವರ್ತನೆ ಮಾಡೋಕ್ಕೆ ಮೊದಲು ಕೃತಯುಗ ಅಲ್ವಾ? ಆ ಕೃತಯುಗದಲ್ಲಿ ಏನಾಗಿದ್ರು, ಹಿರಣ್ಯಕಶಿಪು ಹಿರಣ್ಯಾಕ್ಷನಾಗಿದ್ರು, ಇದೇ ಜಯವಿಜರು. ತದನಂತರ ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲಿ ಏನಾಗಿದ್ರು, ರಾಮನ ಕಾಲದಲ್ಲಿ ವಿಶೇಷವಾಗಿ ರಾವಣ, ಕುಂಭಕರ್ಣ.
ಕೃಷ್ಣನ ಕಾಲದಲ್ಲಿ ಏನಾಗಿದ್ರು ಅಂದರೆ 2012 ಕರೆಕ್ಟಾಗಿ ಕೃಷ್ಣನ ಕಾಲಕ್ಕೆ ಬಂದಾಗ 5500 ವರ್ಷ ಆಗುತ್ತೆ. ಅಂದರೆ ನಮಗೂ ದ್ವಾಪರ ಯುಗಕ್ಕೂ 5500 ವರ್ಷಗಳಲ್ಲಿ ನಡೆಯುತ್ತೆ. 5500 ವರ್ಷ ಆಗೋ 2012 ಅಂದರೆ ನಮ್ಮ 2012ಕ್ಕೆ ರಹಸ್ಯದಲ್ಲಿ ಬಂದಿರತಕ್ಕಂಥದ್ದು ಹಿಂದೂ ಸಂಪ್ರದಾಯದ ಪ್ರಕಾರ 5500 ವರ್ಷ ಆಗತ್ತೆ ದ್ವಾಪರ ಯುಗದ ಕೃಷ್ಣನಿಗೂ ನಮಗೂ. ಅಂದರೆ ಅಲ್ಲಿರ್ತಕ್ಕಂಥ ರಾಕ್ಷಸರು ಇನ್ನೇನು ಅಂದರೆ ಆ ಕಾಲದಲ್ಲಿರ್ತಕ್ಕಂಥ ಶುಂಭ ನಿಶುಂಭ ಅಂತಕ್ಕಂಥ ರಾಕ್ಷಸರು, ಅದಾದ ಮೇಲೆ ಶಿಶುಪಾಲ ದಂತವಕ್ರ ಅಂತಕ್ಕಂಥ ಒಂದು ಅಂಶ, ತದನಂತರ ಕೊನೆಯ ಅಂಶವಾಗಿರ್ತಕ್ಕಂಥದ್ದು ಇನ್ನೇನೊಂದು ಪರಿವರ್ತನ. ಈ ತತ್ವದಲ್ಲಿ ಏನು ಅಂದರೆ ದೇಶಾಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮಗೆ ಹೊರದೇಶದಿಂದ ವಿದೇಶದಲ್ಲಿರ್ತಕ್ಕಂಥ ರಾಕ್ಷಸರು ಅಂದರೆ ಯಾರ್ದಾರ ಮುಖಾಂತರ ಸಂಹಾರ ಆಗಲೇಬೇಕು. ಅದಕ್ಕೋಸ್ಕರ ಇದು ನಿಜವಾದ ರಹಸ್ಯಗಳು. ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ನ್ಯಾಚುರಲ್ ಪೋರ್ಟ್ ಆ ಕಾಲದಲ್ಲಿ ಇದ್ದಿದ್ದು ಇವತ್ತು ಅದೇ ನ್ಯಾಚುರಲ್ ಪೋರ್ಟ್ ಇವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಹಡಗು ನಿಲ್ಲಿಸೋ ಜಾಗದಲ್ಲಿ ಯಾರು ಕಾಪಾಡ್ತಾರೆ ಅಂದರೆ ಇದನ್ನು ನಮ್ಮನ್ನು ಕಾಪಾಡೋಕ್ಕೆ ಖಂಡಿತವಾಗ್ಲೂ ಪರಮೇಶ್ವರ ಬಂದೇ ಬರ್ತಾನೆ ಅನ್ನೋಕ್ಕೆ ತಿರುವೋಣಮಲೈ, ನಿಮಗೆ ಒಂದು ತಿರುವೋಣಮಲೈ ಅಂತ ತೋರಿಸ್ತೀನಿ ಅದನ್ನು. ಅಲ್ಲಿ ನೀವು ನೋಡ್ಬೋದು ತಿರುಕೋಣ ಅಂತ, ತ್ರಿಕೋಣಾಕಾರದಲ್ಲಿ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅದು ತಿರುವೋಣಂ ಅಂತ, ತಿರುವೋಣಮಲೈ ಅಂತ ಅವರು ಹೇಳ್ತಾರೆ. ಯಾರು ಶ್ರೀಲಂಕನ್ ಭಾಷೆಯಲ್ಲಿ ತಿರುವೋಣಮಲೈ, 3 ಕಾಡೆ ತಿರುಗಿರತಕ್ಕಂಥ ಪೋರ್ಟ್, ನ್ಯಾಚುರಲ್ ಪೋರ್ಟ್. ಇಲ್ಲಿ ಪರಮೇಶ್ವರನು ತಾನು ಪೂಜೆ ಮಾಡಿರ್ತಕ್ಕಂಥ ವಿಶೇಷ ರಾವಣ ಮಾಡಿದ್ದಾನೆ. ಅವರ ತಾಯಿಗೋಸ್ಕರ ಏನು ಮಾಡ್ತಾನೆ, ಈ ಸ್ಥಳದಿಂದ ನಾನು ಒಂದು ಲಿಂಗವನ್ನು ತಗೊಂಡು ಹೋಗಿ ನನ್ನ ರಾಜ್ಯದಲ್ಲಿ, ಅಂದರೆ ಅವಂದೇ ಆದ ಒಂದು ದ್ವೀಪ ಸಪ್ರೇಟ್ ಆಗಿರುತ್ತೆ ಶ್ರೀಲಂಕಾದಲ್ಲಿ, ಒಂದು ಸಪ್ರೇಟ್ ದ್ವೀಪ, ಅಲ್ಲಿ ಹೋಗಿ ತಾನು ಪೂಜೆ ಮಾಡೋಕ್ಕೋಸ್ಕರ ತನ್ನ ತಾಯಿಗೋಸ್ಕರ ಆ ಲಿಂಗ ಬೇಕಾಗತ್ತೆ. ಆಗ ಕಡಿದು ಅವನು ಏನು ಕತ್ತರಿಸಿದಾನೆ ಆವತ್ತಿನ ದಿವಸಕ್ಕೆ ಇವತ್ತು ಸಾಕ್ಷಿ ರೂಪವಾಗಿ ಸತ್ಯವಾಗಿ ನೋಡ್ತಕ್ಕಂಥದ್ದು ಆ ಕಡಿದಿರತಕ್ಕಂಥದ್ದು. ಇಲ್ಲಿ ಏನಾಗತ್ತೆ, ನಮ್ಮನ್ನು ಕಾಪಾಡಕ್ಕೇನು ಅಂದರೆ ಆ ಕಾಲದಲ್ಲಿ ರಾವಣ ಕತ್ತರಿಸಿರೋದು ತನ್ನ ದುರುದ್ದೇಶ, ಅಂದರೆ ಈಶ್ವರ ಲಿಂಗನ ಕದ್ಕೊಂಡು ಹೋಗೋದಿರಲಿ, ಅವನು ಇಡೀ ಬೆಟ್ಟವನ್ನೇ ಹೊತ್ಕೊಂಡು ಹೋಗಿ ತಾಯಿ ಕೊಟ್ಬಿಡೋಣ, ತಿರುಗೋಣಮಲೆ ತ್ರಿಕೋಣಾಕಾರದಲ್ಲಿ ಇರ್ತಕ್ಕಂಥ ಬೆಟ್ಟನ ತೊಗೊಂಡು ಹೋಗೋಣ ಅಂತ ಕಾಯ್ತಾ ಇದ್ದ. ಅವನು ಮಾಡಿರೋದು ಎಷ್ಟು ಒಳ್ಳೆಯದಾಗಿದೆ ಅಂದರೆ ಆ ಕಾಲಕ್ಕೆ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿರೋದು ಇವತ್ತು ನಮಗೆ ಉಪಯೋಗ ಆಗುತ್ತೆ. ಏನು ಅವನು ಕಡ್ದಿದ್ದಾನೆ, ಕಡ್ದು ಬಿಸಾಕಿದ್ದಾನೆ. ಆ ಬೆಟ್ಟ ಹೊರಭಾಗದಲ್ಲಿ ಬರದೇ ಇರೋದಕ್ಕೆ ಏನು ಜಾಗ ಇದೆ ಅಲ್ಲಿ ಸುನಾಮಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವರ ಅಕಸ್ಮಾತ್ ಯುದ್ಧವನ್ನು ನಡೆಸೋದಾಗಲಿ ಒಳಭಾಗದಲ್ಲಿ ಅಂತರ್ಜಲ ಅಂತ ಕರಿತೀವಿ, ಅಂದರೆ 3 ಸೈಡ್ ಆಫ್ ಎ ಸಿಂಗಲ್ ಕಾಯಿನ್, ಅಂದರೆ 3 ಸೈಡ್ 3 ಪಟ್ಟಾಗಿರ್ತಕ್ಕಂಥ ನೀರು ನಮ್ಮ ಪ್ರಪಂಚಾದ್ಯಂತ ಭೂಮಿಯನ್ನು ಮುಚ್ಚಿದೆಯೋ ನೀರು ಉದ್ಭವವಾಗೋದೇ ಅದೇ ಸ್ಥಳದಲ್ಲಿ. ಅದಕ್ಕೋಸ್ಕರ ಅವನು ಏನು ಗಂಗಾಧರೇಶ್ವರನ ನೆನೆಸ್ಕೊಂಡಿದ್ದಾನೋ ಆ ಗಂಗೆ ಮತ್ತೆ ಅಲ್ಲಿ ಉದ್ಭವ ಸ್ಥಳ, ಅದನ್ನೇ ತಾಮ್ರವರ್ಣಿ ಅಂತ ಕರಿತೀವಿ. ಅದೇ ರಹಸ್ಯ ಮಾರ್ಗದಲ್ಲಿರ್ತಕ್ಕಂಥ ತಿರುವೋಣಮಲೆಯಲ್ಲಿ ಇವತ್ತಿಗೂ ಗಂಗಾಧರೇಶ್ವರನ ಜಲಾಶಂಕರವಾಗಿರ್ತಕ್ಕಂಥ ನೀರು ಒಳಭಾಗದಲ್ಲಿ ಪ್ರವೇಶ, ಅಂತರ್ಜಲ ಯಾರಿಗೂ ಗೊತ್ತಿಲ್ಲ. ಅದು ಪೂರ್ತಿಯಾಗಿ ಜ್ವಾಲಾಮುಖಿಯಾಗಿ ಪಠಾರಂತ ಮುರಿದು ಹೊರಭಾಗದಲ್ಲಿ ಬರುತ್ತೋ ನಮಗೆ ಸಂರಕ್ಷಣೆ ಆಗುತ್ತೆ. ಇವರು ಏನು ಶತ್ರುಗಳೆಲ್ಲ ದೋಣಿಗಳಿಟ್ಟಿದ್ದಾರೋ ಹೋಲ್ಸೇಲಾಗಿ ಮುಳುಗಿ ಹೋಗ್ತಾರೆ, ಅದಂತೂ ಸತ್ಯ. ಅದಕ್ಕೆ ಪರಮೇಶ್ವರನ ಮುಖಾಂತರವಾಗಿ ಅವನು ಅವತ್ತು ಮಾಡಿರೋದು ಇವತ್ತು ಪ್ರಕೃತಿ ಮುಖಾಂತರ ಅದು ನಮ್ಮನ್ನು ಕಾಪಾಡುತ್ತೆ. ಆದರೆ ಕಾರಣಕರ್ತನು ರಾವಣನೇ, ಸತ್ಯಾಂಶ. ಅದಕ್ಕೋಸ್ಕರ ಈ ಸತ್ಯಾಂಶದ ರಹಸ್ಯಗಳೇನು ಅಂದರೆ ತಿರುವೋಣಮಲೆಯನ್ನು ಯಾರು ದರ್ಶನವನ್ನು ಮಾಡ್ತಾರೆ ಏಕಕಾಲಕ್ಕೆ, ಒಂದೇ ಕಾಲದಲ್ಲಿ ತ್ರಿಕಾಲ ಅಂದರೆ ಏನು ಅಂದರೆ 3 ಕಾಲದಲ್ಲಿ ಒಂದು ಪೂಜೆ ಮಾಡಿದ್ರು ಶ್ರೇಷ್ಠ. ಯಾರಾದರೂ ವಿದೇಶಕ್ಕೆ ಹೋಗಿ ಬರ್ತೀರಾ ಅಂದರೆ ಭಾಳ ಜನ ಇಲ್ಲೇನೆ ಈ ತಮಿಳ್ನಾಡಿಗೆ ಹೋಗಿ ಬನ್ನಿರಿ, ಆಂಧ್ರಾಗೆ ಹೋಗಿ ಬನ್ನಿರಿ, ಅಲ್ಲಿ ಕೇರಳಕ್ಕೆ ಹೋಗಿ ಬನ್ನಿರಿ, ಪರಿಹಾರ ತಗೊಳ್ಳಂತೆ, ಉತ್ತರ ಭಾರತಕ್ಕೆ ಹೋಗಿ, ಭಾರತ ದೇಶದಲ್ಲೇ ಸುತ್ತಕ್ಕೆ ಅಷ್ಟು ದೂರ ಹೋಗ್ಬೇಕಾ ನಾವು, ಅಯ್ಯೋ ಅದೇ ಪಕ್ಕದ ಮನೇಲಿ ನಮಗೆ ಬಣ್ಣ ಸಿಗಲ್ವಾ ಅಂದ್ರೆ ಅದು ಹಿಂಗೆ ಸಿಕ್ಬಿಡುತ್ತೆ, ರುಬ್ಬಗುಂಡು ಇಟ್ಕೊಂಡು ಪೂಜೆ ಮಾಡ್ಬಿಟ್ಟು ಇದನ್ನು ಮಾಡಿ ಅಂತ ಹೇಳಕ್ಕಾಗತ್ತೀರೋ, ಅಥವಾ ಹಿಂದ್ಗಡೆ ಹೋಗಿ ಹಸುನ್ ಪೂಜೆ ಮಾಡಬೇಕು. ಹಸುನ್ ಪೂಜೆ ಮಾಡ್ತಾರೆ ಎಷ್ಟೋ ಅಷ್ಟು ಪರಿಹಾರ ಹೆಂಗೆ ಸಿಗುತ್ತೆ, ಹಿಂದ್ಗಡೆಯಿಂದ ಪಕ್ಕದ ಮನೆ ಪಾರ್ವತಿ ಅಮ್ಮನ ಕರೆದುಬಿಟ್ಟು ಬರೀತಮ್ಮ ಈ ಕಡೆಯಿಂದ ವಾಕಿಂಗ್ ಹೋಗಿ ಆ ಕಡೆ ಸುತ್ಕೊಂಡ್ಬಂದ್ಬಿಡ ಇದೇ ಪರಿಹಾರ ಹಂಗೆಲ್ಲ ಹೇಳಕ್ಕಾಗತ್ತಾ? ಪೇದ್ದುಗಳು ನೀವುಗಳು ಯಾವ್ಯಾವ ಕ್ಷೇತ್ರದಲ್ಲಿ ಭಗವಂತ ಕೂತಿಯಾನೋ ಆ ಕ್ಷೇತ್ರಕ್ಕೆ ಹೋಗಬೇಕು. ಭಾರತ ದೇಶದಲ್ಲಿ ನೀವು ಹೋಗ್ದಕ್ಕಾಗದಿದ್ದಾಗ ಹೊರ ದೇಶದಲ್ಲಿ ಹೆಂಗೆ ಹೋಗ್ತೀರಾ? ಆದರೂ ಕೆಲವರು ಇದ್ದಾರೆ ನಿಜವಾದ ಅಭಿಮಾನ ಇಟ್ಕೊಂಡು ನಿಜವಾದ ದೈವಬಲ ಬೇಕೇ ಬೇಕು ನಮಗೆ ಅಂತ, ನೆಸೆಸಿಟಿ ಆಫ್ ಲೈಫ್ ಅಂತಕ್ಕಂಥದ್ದು, ನಿಜವಾದ ದೈವತತ್ವ ಬೇಕು ಅನ್ನೋತಕ್ಕಂಥ ವಿಚಾರಗಳು. ಅದಕ್ಕೋಸ್ಕರ ಯಾರು 3 ಜನ ಮಕ್ಕಳಾಗಿರ್ತೀರ ಅಂದರೆ ಪ್ರತಿಯೊಂದು ತಂದೆ ತಾಯಿಗೂ 3 ಮಕ್ಕಳೇ ಇರ್ತಾರೆ. ಅಂದರೆ 2 ಹೆಣ್ಣು 1 ಗಂಡಾದರೂ ಸರಿ, 2 ಗಂಡು 1 ಹೆಣ್ಣಾದರೂ ಸರಿ, 3 ಹೆಣ್ಣಾದರೂ ಸರಿ, ಅಥವಾ 3 ಗಂಡಾದರೂ ಸರಿ, ಹೀಗೆ ಯಾವುದೇ ರೀತಿಯಾದ ಒಂದಿದ್ರೂ ಸಹ 3 ಮಕ್ಕಳಿದ್ದ ಪಕ್ಷದಲ್ಲಿ ಅವರಿಗೆ ಬರ್ತಕ್ಕಂಥ ಸಂಧಿ ದೋಷಗಳು ಸಾಕಷ್ಟು. ಅಂದರೆ ನಿಮ್ಮ ಮನೆಯಲ್ಲಿ 3 ನಕ್ಷತ್ರ ಇದ್ದರೆ, ಅಂದರೆ ಈಗ ಸಾಧಾರಣವಾಗಿ ಪೂರ್ವಾಭಾದ್ರ ನಕ್ಷತ್ರ ಅಂತ ಇಟ್ಕೊಳ್ಳಿ, 3 ಪೂರ್ವಾಭಾದ್ರ ನಕ್ಷತ್ರ, ನಮ್ಮ ತಾಯಿದು ಅದೇ, ನಮ್ಮ ಅಜ್ಜಿದು ಅದೇ, ನಮ್ಮ ಮನೇಲಿ ನಮ್ಮ ಮಗಂದು ಅದೇ, 3 ಇದ್ದರೆ ಇವನಿಗೆ ಅವನ ಶತ್ರು, ಅವ್ರಿಗೆ ಅವ್ರ ಶತ್ರು. ಅಂದರೆ ಇವರ ಗ್ರಹನೇ ಆ ಥರ ತೊಂದರೆ ಮಾಡ್ತಿರುತ್ತೆ. ಅಶ್ವಿನಿ ನಕ್ಷತ್ರ 3 ಇದ್ದರೆ 3 ಜನದಲ್ಲಿ ಒಂದೇ ಮನೆಯಲ್ಲಿ ನಕ್ಷತ್ರ ಇದ್ದರೆ ತೊಂದರೆಗಳು ಮಾಡುತ್ತೆ. ಜ್ಯೇಷ್ಠ ನಕ್ಷತ್ರ 3 ಇದ್ದರೆ 3 ತೊಂದರೆ ಮಾಡುತ್ತೆ. ಹಾಗೆ ಆ 3 ದೋಷಗಳು ಹೋಗ್ತಕ್ಕಂಥ ಏಕೈಕ ಕ್ಷೇತ್ರವೇ ತಿರುವೋಣಮಲೈ. ಅಂದರೆ ರಾವಣನು ಮಹಾಬ್ರಾಹ್ಮಣ, ಮೇಧಾವಿ, ಮಹಾಜ್ಯೋತಿಷ್ಯ, ಪಾಂಡಿತ್ಯ, ಅವನ ಅದಕ್ಕೆ ಆ ರೀತಿ ಕೂತ್ಕೊಂಡಾಗ ಇವತ್ತು ನೀವು ನೋಡ್ಬೋದು ಕೆಳಗಡೆ ಪಾತಾಳ ಇದೆ, ಆ ಪಾತಾಳದಿಂದ ನಿಮಗೆ ತೋರಿಸ್ತೀನಿ. ತ್ರಿಕೋಣಮಲೆಯಿಂದ ಇಷ್ಟೇ ಇರತಕ್ಕಂಥ ಲಿಂಗ, ಆ ಆತ್ಮಲಿಂಗವನ್ನು ಅವನು ಹೊಡೆದು
ತಗೊಂಡು ಇಡೀ ಬೆಟ್ಟ ಸಮೇತ ತಾಯಿಗೋಸ್ಕರ ತಗೊಂಡು ಹೋಗ್ತಕ್ಕಂಥ ವಿಚಾರ. ಆ ಕ್ಷೇತ್ರದಲ್ಲಿ ಇವತ್ತು ನೂತನವಾಗಿ ಕಟ್ಟತಕ್ಕಂಥ ಆಲಯವನ್ನು ಕಾಪಾಡಿ ಸಂರಕ್ಷಣೆ ಏನು ಅಂದರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ತಿರುವಣ್ಣಾಮಲೈ ಇದು ಇನ್ನೇನೂ ಅಲ್ಲ, ರಾವಣ ಯಾವತ್ತು ಮಹಿರಾವಣನ್ನ, ಆಂಜನೇಯನ್ನ, ಲಕ್ಷ್ಮಣನ ರಾಮನ್ನ ಇಬ್ಬರನ್ನೂ ಸೆರೆ ಹಾಕಿದಾಗ ಆಂಜನೇಯ ಕಾಪಾಡ್ತಾನಲ್ಲ, ಆ ತಿರುವಣ್ಣಾಮಲೈ ಜಾಗ. ಅದಕ್ಕೆ ಆ ಕಾಲದ ತೋರಿಸಿರ್ತಕ್ಕಂಥ ಕಥೆಯನ್ನು ನಿಮಗೆ ತೋರಿಸಿದಾಗ ಈ ದಿವಸದ ಅಂದು ಇಂದು ಎರಡೂ ತೋರಿಸ್ತೀನಿ. ಅಂದರೆ ಅಂದು ಏನಾಗಿತ್ತು ಕಥೆಯಲ್ಲಿ, ಅದೇ ಜಾಗ ಇಂದು ಅನ್ನೋದು ಕೂಡ ತೋರಿಸ್ಕೊಳ್ತೀನಿ. ಅದಕ್ಕೆ ಇವತ್ತಿನ ಸಾಕ್ಷಿ ರೂಪ ರಹಸ್ಯ ಏನು ಅಂದರೆ ನ್ಯಾಚುರಲ್ ಪೋರ್ಟ್ ಇರತಕ್ಕಂಥ ಜಾಗ, ಎರಡನೇದಾಗಿ ಆಂಜನೇಯ ಕಾಪಾಡಿರತಕ್ಕಂಥ ಜಾಗ, ಯಾರನ್ನ ರಾಮ ಲಕ್ಷ್ಮಣನ ಮಹಿರಾವಣ ಇದ್ದ ಜಾಗದಲ್ಲಿ ತನ್ನ ತಾಯಿಗೋಸ್ಕರ ತಗೊಂಡು ಹೋಗಿರ್ತಕ್ಕಂಥ ಜಾಗ, ಅದೇ ನ್ಯಾಚುರಲ್ ಪೋರ್ಟ್, ಅದೇ ತ್ರಿಕೋಣಮಲೈ. 3 ಜಾಗದಲ್ಲಿ 3 ದೃಶ್ಯಗಳು ನಡೆದಿರ್ತಕ್ಕಂಥದ್ದು. ಇವತ್ತಿನ ದಿವಸ ಅದೇ ಜಾಗದಲ್ಲಿ ರೇಡಾರ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಡೀ ಜಗತ್ತಲ್ಲಿ ನೀವು ಬಾತ್ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ, ಎಷ್ಟು ಜನ ನಿಮ್ಮ ಸೇನಾಪಡೆ ಇದೆ ನಿಮ್ಮ ದೇಶದಲ್ಲಿ, ಎಷ್ಟು ಜನ ಯಾವ ಕಾಲಕ್ಕೆ ಸಾಯ್ತೀರಾ, ಅದನ್ನೆಲ್ಲ ನೋಡ್ತಕ್ಕಂಥದ್ದು ಒಂದೇ ರೇಡಾರ್ ಮಾಡುತ್ತೆ. ಇಡೀ ಭೂಮಂಡಲ ಹೀಗಿದೆ ಅಂತ ಗೊತ್ತಾಗುತ್ತೆ. ಇದನ್ನು ಕಾಪಾಡೋಕ್ಕೆ ಆ ಪರಶಿವನು ಖಂಡಿತ ಬರ್ತಾನೆ. ಇದಕ್ಕೆ ಯಾಕೆ ಸಾಕ್ಷಿ ರೂಪವಾಗಿ ನ್ಯಾಚುರಲ್ ಆಗಿ ನಿಮಗೇನು ಹೇಳಬೇಕು ಅಂದರೆ, ಅವತ್ತು ರಾವಣ ಏನು ಹೊಡೆದಿದ್ದಾನೆ, ಆ ಬೆಟ್ಟವನ್ನು ಕಡಿದಿದ್ದಾನೆ, ಅದೇ ಜಾಗದಲ್ಲಿ ನೀರು ಉದ್ಭವ ಆಗ್ತಾ ಇದೆ. ಅದು ಎಷ್ಟು ಮಂತ್ರಿಗೆ ಉದ್ಭವ ಆಗುತ್ತೆ ಅಂದರೆ, ನಾಳೆ ದಿವಸ ಇವರೆಲ್ಲ ಏನು ಹಡಗನ್ನು ನಿಲ್ಲಿಸಿದ್ದಾರೆ ಆ ಜಾಗದಲ್ಲೇ ಇವರು ಶತ್ರುಗಳಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಪರಮಾತ್ಮ ಖಂಡಿತ ನಮ್ಮನ್ನೆಲ್ಲ ಕಾಪಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಈ ಸತ್ಯ ರೂಪವನ್ನು ಹೇಳ್ತಾ